ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಬ್ಯಾಕ್ ಆಫೀಸಲ್ಲಿ ಇವತ್ತಿನ 360 ಡಿಗ್ರಿ ವೆಬಿನಾರ್ ಅಂದರೆ ಇವತ್ತೊಂದು ವೆಬಿನಾರ್ ನಡೆಯಲಿದೆ. ಅದರ ಲಿಂಕನ್ನು ಕಂಪೆನಿ ನಮ್ಮ ಬ್ಯಾಕ್ ಆಫೀಸಲ್ಲಿ ಅಂದರೆ ಅಪ್ಡೇಟ್ ಆಪ್ಷನ್ ಇದೆಲ್ಲ ಆ ಏರಿಯಾದಲ್ಲಿ ಹಾಕಿದೆ. ದಯವಿಟ್ಟು ಇವತ್ತು ಈ ಒಂದು ವೆಬಿನಾರಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು. ಯಾಕೆಂದರೆ ಇವತ್ತು ನಮ್ಮ ಕಂಪೆನಿಯ CEO ಆ್ಯಶ್ನವರು ಇಂಪಾರ್ಟೆನ್ಸ್ ವಿಷಯಗಳನ್ನು ನಮ್ಮ ಮುಂದೆ ಎಲ್ಲ ಫೌಂಡರ್ಗಳ ಮುಂದೆ ಇಡಲಿದ್ದಾರೆ. ಹಾಗಾಗಿ ನಾವೆಲ್ಲರೂ ಒಂದು ಈ ತಿಂಗಳ 18 ಮತ್ತು 21 ಮತ್ತು 28 ಇದು ಒಂದು ನಮ್ಮೆಲ್ಲ ಫೌಂಡರ್ಗಳಿಗೆ ಒಂದು ನಿರ್ಣಾಯಕವಾಗಿರಲಿದೆ. ಯಾಕೆಂದರೆ ಕಂಪೆನಿ ತುಂಬ ದಿನಗಳಿಂದ ನಮಗೆ ಬೋನಸ್ ಮತ್ತು ನಮಗೆ ಕಮಿಷನ್ ಕೊಡ್ತದೆ ಅಂತ ಹೇಳ್ತಾ ಇತ್ತು. ಯಾವುದೇ ಕಾರಣಕ್ಕೂ ಯಾವುದು ಕೂಡ ಆಗಿಲ್ಲ. ಆದರೆ ಲಾಸ್ಟ್ ವೆಬಿನಾರಲ್ಲಿ ನಮ್ಮ ಆ್ಯಶ್ನವರು ಖುದ್ದಾಗಿ ಹೇಳಿದ್ದಾರೆ ಏನಂದರೆ, ನಮ್ಮದು ಏಪ್ರಿಲ್ ತಿಂಗಳಲ್ಲಿ ಫೈನಲ್ ಗುಡ್ ನ್ಯೂಸ್ ನಾನು ಕೊಡಲಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತೊಂದು ವೆಬಿನಾರ್ ನಡೆಯಲಿದೆ. ಆ ವೆಬಿನಾರಲ್ಲಿ ನಮ್ಮ ಆ್ಯಶ್ನವರು ಕಂಪ್ಲೀಟಾಗಿ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಲಿದ್ದಾರೆ. ಅದೇ ರೀತಿ ನಮ್ಮ ಕಂಪೆನಿಯ ಪ್ರಾಡಕ್ಟ್ ಆದ OConnect ಇನ್ನೂ ಉಚಿತವಾಗಿ ಕೊಡುವುದನ್ನು ನಿಲ್ಲಿಸಲಾಗುವುದಂತೂ ಕೂಡ ಹೇಳಿದ್ದಾರೆ. ಯಾಕೆಂದರೆ ಲಾಸ್ಟ್ ಅವರ್ ಎಕ್ಸ್ಟೆನ್ಷನ್ನು ಮೊನ್ನೆವರೆಗೆ ಇತ್ತು. ಅಂದರೆ ಈಗ ಸಹ ಚಾಲ್ತಿಯಲ್ಲಿ ಇರಬಹುದು, ಆದರೆ ಇನ್ನು ಮುಂದೆ ಅಂದರೆ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಕೊಡಲ್ಲ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಮುಂದಿನ OConnect ಏನಾದರೂ ನಮಗೆ ಬೇಕಾದರೆ ಅದನ್ನು ನಾವು ರೀಚಾರ್ಜ್ ಮಾಡಬೇಕಾಗಿರ್ಬೋದು. ಅದೇ ರೀತಿ ಇವತ್ತು ಇನ್ನೊಂದು ವಿಷಯವನ್ನು ಕೂಡ ಅವರು ಎಕ್ಸ್ಪ್ಲೈನ್ ಮಾಡಲಿದ್ದಾರೆ. ಅದೇನೆಂದರೆ, ಈಗ OConnectನ ರೇಟ್ ಅಂದರೆ ಈಗಿನ ದರವನ್ನು ಕಮ್ಮಿ ಮಾಡುವ ಸಾಧ್ಯತೆ ಕೂಡ ಇದೆ. ಮತ್ತು ಬೇರೆ ರೀತಿಯ ಒಂದು 3 ವಿಭಾಗಗಳಲ್ಲಿ ರೇಟನ್ನು ಫಿಕ್ಸ್ ಮಾಡುವ ಸಾಧ್ಯತೆ ಕೂಡ ಇದೆ. ಅಂದರೆ ಕೆಲವರಿಗೆ $50 ಕೂಡ OConnect ಬೈ ಮಾಡುವಂತಹ ಅವಕಾಶವನ್ನು ಕೂಡ ಕಂಪನಿ ಕೊಡಲಿದೆ. ಮತ್ತು 1 ವರ್ಷಕ್ಕೆ ಬೇಕಾಗುವ ಹಾಗೆ ಅಥವಾ 6 ತಿಂಗಳಿಗೆ ಬೇಕಾಗುವ ಹಾಗೆ ಈ ರೀತಿಯಾಗಿ OConnectನ ದರವನ್ನು ನಿಗದಿಪಡಿಸುವ ಸಾಧ್ಯತೆ ಕೂಡ ಇದೆ. ಅದೇ ರೀತಿ ಇನ್ನೂ ಕೂಡ OConnect ಬೈ ಮಾಡದವರಿಗೆ ಈ ಒಂದು ದರ ಅನ್ವಯ ಆಗುವುದಿಲ್ಲ ಅಂತ ಕೂಡ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆಂದರೆ ನಮ್ಮ ವ್ಯಾಲೆಟಲ್ಲಿ ಯಾರೆಲ್ಲ OConnect ಬೈ ಮಾಡಿಲ್ಲ ಫೌಂಡರ್ಸ್, ಅವರ ವ್ಯಾಲೆಟಲ್ಲಿ ಈಗಾಗಲೇ $107 ಇದೆ. ಆದ ಕಾರಣ ಅವರು ಈಗ ಎಷ್ಟು ದರ ಇದೆ ಅದೇ ದರದಲ್ಲಿ OConnect ಬೈ ಮಾಡಬೇಕೆನ್ನುವ ಉದ್ದೇಶ ಕೂಡ ಇರಬಹುದು. ಒಂದು ವೇಳೆ ಇಲ್ಲ, ಎಲ್ರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಎಷ್ಟು ಅಮೌಂಟ್ಗೆ ಬೇಕಾದರೂ ಸಹ OConnect ಬೈ ಮಾಡ್ಬೋದು. ಅಂದರೆ $50 ಸಹ ಬೈ ಮಾಡ್ಬೋದು. ಅಥವಾ ಅದಂದರೆ ಅದಕ್ಕೊಂದು ಪೀರಿಯಡ್ ಇರ್ತದೆ, ಇಷ್ಟು ಟೈಮ್ಸ್ ವ್ಯಾಲಿಡಿಟಿ ಅಂತ. ಅಂಥದ್ದೆಲ್ಲ ಎಲ್ರಿಗೂ ಮಾಡಿದರೆ ಈಗ ಯಾರೆಲ್ಲ OConnect ಬೈ ಮಾಡಲಿಲ್ಲ ಅವರ ಹತ್ರ $107 ಇದ್ದರೆ ಅವರು $50 ಕೊಟ್ಟು OConnect 1 ಮಂತಿಗೆ 2 ಮಂತಿಗೆ ಪಡ್ಕೊಳ್ಬೋದು. ಇದು ಕೂಡ ಒಂದು ಒಳ್ಳೆ ಆಫರ್ ಅಂತ ಕೂಡ ಹೇಳ್ಬೋದು. ಅದೇ ರೀತಿ ಇನ್ನೂ OConnect ಬೈ ಮಾಡಿದವರು ಪುನಃ ಬೈ ಮಾಡಬೇಕಾದ್ರೆ ಯಾರು ಕೂಡ ಬೈ ಮಾಡುವ ಸಾಧ್ಯತೆ ಕಮ್ಮಿ. ಯಾಕೆಂದರೆ ಅವರಿಗೆ ಏನಾದರೆ ಕಮಿಷನ್ ಬೋನಸ್ ಇಂಥದ್ದೇನಾದರೂ ಸಿಕ್ಕಿದರೆ 100% ಆಗಿ ಎಲ್ಲ ಫೌಂಡರ್ಸ್ಗಳು ಕೂಡ OConnect ಕಂಟಿನ್ಯೂ ಆಗಿ ಬೈ ಮಾಡ್ಬೋದು. ಇಲ್ಲದಿದ್ದರೆ ಯಾರೂ ಕೂಡ OConnect ಬೈ ಮಾಡುವ ಸಾಧ್ಯತೆ ಕಮ್ಮಿ ಇದೆ. ಹಾಗಾಗಿ ಇವತ್ತಿನ ಒಂದು ವೆಬಿನಾರಲ್ಲಿ ಪ್ರತಿಯೊಂದನ್ನು ಕೂಡ ಆ್ಯಶ್ನವರು ಎಕ್ಸ್ಪ್ಲೈನ್ ಮಾಡಲಿದ್ದಾರೆ ಎನ್ನುವ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಯಾಕೆಂದರೆ ಅವರು CEO ಆದ ಕಾರಣ ಪ್ರತಿಯೊಂದನ್ನು ಅವರು ನಮ್ಮ ಫೌಂಡರ್ಗಳ ಮುಂದೆ ಇಡಬೇಕು. ಯಾಕೆಂದರೆ OConnectನ ವಿಷಯವಾಗಿರ್ಬೋದು ಅಥವಾ ಕಮಿಷನ್ ಸಿಗುವ ವಿಷಯ ಆಗಿರ್ಬೋದು ಅಥವಾ ನಮಗೆ ಬರುವ ಟ್ರಾಫಿಕ್ನ ವಿಷಯ ಆಗ್ಬೋದು, ಪ್ರತಿಯೊಂದನ್ನು ಪಿನ್ ಟು ಪಿನ್ ಆಗಿ ಇವತ್ತು ಆ್ಯಶ್ನವರು ನಮ್ಮೆಲ್ಲ ಫೌಂಡರ್ಗಳಿಗೆ ಎಕ್ಸ್ಪ್ಲೈನ್ ಮಾಡಿ ಕೊಡಲೇಬೇಕು. ಸೊ ಆದ ಕಾರಣ ಇವತ್ತು ನಡೆಯುವಂತಹ 360 ಡಿಗ್ರಿ ವೆಬಿನಾರಲ್ಲಿ ನಮ್ಮ ಕಂಪನಿಯ CEO ಆ್ಯಶ್ನವರು ಕ್ಲಿಯರಾಗಿ ನಮ್ಮೆಲ್ಲ ಫೌಂಡರ್ಗಳಿಗೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಅದೇ ರೀತಿ ಕಂಪನಿಯವರು ಹೇಳಿದ ಹಾಗೆ ಯಾರೆಲ್ಲ ವಿಡ್ರಾಲ್ಗೆ ಅಪ್ಲೈ ಮಾಡಿಟ್ಟಿದ್ದಾರಾ ಅಂದರೆ ಕಮಿಷನ್ ಮತ್ತು ಬೋನಸ್ ಬಂದವರು, ಅವರಿಗೆ ಇಮಿಡಿಯೇಟಾಗಿ ಬಂದಂಥ ಬೋನಸನ್ನು ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅದೇ ರೀತಿ ಟ್ರಾನ್ಸ್ಫರ್ ಮಾಡುವ ಮೊದಲು KYC ಕಂಪ್ಲೀಟ್ ಮಾಡಬೇಕಂತ ಕಂಪನಿಯವರು ಹೇಳಿದ್ದಾರಲ್ವ, ಹಾಗೆ ಕಂಪನಿಯವರು ಇಮಿಡಿಯೇಟಾಗಿ ಆ KYCಯ ಕ್ರಮವನ್ನು ಇಮಿಡಿಯೇಟ್ ಮಾಡಬೇಕು. ಯಾಕಂದರೆ KYC ಮಾಡಬೇಕಾದ್ರೆ ಏನೆಲ್ಲ ನಾವು ನಮ್ಮ ಡಾಕ್ಯುಮೆಂಟ್ಗಳನ್ನು ಕೊಡಬೇಕು ಅದನ್ನು ಆದಷ್ಟು ಬೇಗ ಕಂಪನಿಯು ಪಡ್ಕೊಳ್ಬೇಕು. ನಂತರ ಇಮಿಡಿಯೇಟಾಗಿ ಯಾರೆಲ್ಲ ವಿಡ್ರಾ ಮಾಡಿಟ್ಕೊಂಡಿದ್ದಾರೆ ಅವರಿಗೆ ಕಮಿಷನ್ ಮತ್ತು ಬೋನಸನ್ನು ಕೊಡಬೇಕು. ಈ ರೀತಿ ಮಾಡಿದರೆ ಕಂಪನಿಯ ಬಗ್ಗೆ ಎಲ್ರಿಗೂ ಕೂಡ ಗೌರವ ಇರುತ್ತದೆ ಮತ್ತು ಅದರ ಬಗ್ಗೆ ನಂಬಿಕೆ ಕೂಡ ಇಡ್ತಾರೆ.
ಅಂದರೆ ಫೌಂಡರ್ಸ್. ಸೊ ಇವತ್ತು ನಡೆಯುವ ಈ ವೆಬಿನಾರಲ್ಲಿ ಇದನ್ನೆಲ್ಲವನ್ನು ನಮ್ಮ ಆ್ಯಶ್ನವರು ಕ್ಲಿಯರ್ ಮಾಡಿದರೆ ನಮ್ಮ ಕಂಪೆನಿಗೆ ಮುಂದಿನ ದಿನಗಳಲ್ಲಿ ಕಂಪೆನಿ ಬಗ್ಗೆ ಜನರಲ್ಲಿ ಒಂದು ನಂಬಿಕೆ, ವಿಶ್ವಾಸ ಎಲ್ಲವೂ ಇರುತ್ತೆ. ಹಾಗಂತ ಕಂಪೆನಿ ಫ್ರಾಡ್ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಕಂಪೆನಿಯವರು ಪದೇ ಪದೇ ಈ ಮೇಲಿನವುಗಳನ್ನೆಲ್ಲ, ನಾನು ಹೇಳಿದ ವಿಷಯಗಳನ್ನೆಲ್ಲ ಕೊಡ್ತೇವೆ ಅಂತ ಹೇಳಿ ಯಾವುದೂ ಕೂಡ ಇಷ್ಟರವರೆಗೆ ಮಾಡಿಲ್ಲ. ಆದ ಕಾರಣ ಕಂಪನಿಯ ಬಗ್ಗೆ ನಂಬಿಕೆ ಕಳ್ಕೊಳ್ತಾ ಇದ್ದಾರೆ ಜನಗಳಂದರೆ ನಮ್ಮ ಫೌಂಡರ್ಗಳೇ ನಂಬಿಕೆ ಕಳ್ಕೊಂಡ್ರೆ ಮತ್ತು ನೆಕ್ಸ್ಟ್ ಬರುವಂಥ ಯೂಸರೆಲ್ಲ ನಂಬಿಕೆ ಇಟ್ಕೊಳ್ತಾರಾ? ಇಲ್ವಲ್ಲ. ಹಾಗಾಗಿ ಕಂಪೆನಿ ಈಗಾಗಲೇ ವಿತ್ಡ್ರಾ ಮಾಡಿಟ್ಕೊಂಡವರಿಗೆ ಬಂದಂಥ ಕಮಿಷನ್ ಮತ್ತು ಬೋನಸನ್ನು ಇಮ್ಮಿಡಿಯೇಟಾಗಿ ಕೊಡಬೇಕು. ಕೊಟ್ಟರೆ ಕಂಪೆನಿಯ ವ್ಯಾಲ್ಯೂ ತುಂಬ ಹೈ ಲೆವೆಲ್ಗೆ ಹೋಗುತ್ತೆ. ಹಾಗೆ ಕಂಪನಿ ಬಗ್ಗೆ ನಾವು ನೆಗೆಟಿವ್ ಮಾತಾಡುವ ಉದ್ದೇಶ ಕೂಡ ಇಲ್ಲ. ಕಂಪನಿ ಅಂತೂ ಫ್ರಾಡ್ ಅಲ್ಲ, 100% ಕಂಪನಿ ಎಲ್ರಿಗೂ ಕೂಡ ಬೆನಿಫಿಟ್ ಕೊಡ್ತದೆ. ಇನ್ನೊಂದು ವಿಷಯ ಏನಂದರೆ ವೀಕ್ಷಕರೇ, ನನ್ನ ಚಾನಲಲ್ಲಿ ನಾನು ಆವಾಗ ಈ ಕನ್ಸ್ಟ್ರಕ್ಷನ್ ಇದ್ದು ವಿಡಿಯೋವನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗಾಗಿ ನೀವು ಯಾರು ಕೂಡ ಬೇಸರ ಮಾಡಬಾರ್ದು. ಯಾಕೆಂದರೆ ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್, ಬಿಲ್ಡಿಂಗ್ ಕಾಂಟ್ರಾಕ್ಟ್ ಎಲ್ಲ ಕೆಲಸ ಮಾಡ್ತಾ ಇದ್ದೇನೆ. ಹಾಗಾಗಿ ನಾನು ಕೆಲವೊಂದು ಕನ್ಸ್ಟ್ರಕ್ಷನ್ಗಳನ್ನು, ಯಾಕೆಂದರೆ ಕನ್ಸ್ಟ್ರಕ್ಷನ್ ಅನ್ನೋದು ನಮ್ಮ ವೃತ್ತಿ, ಈ ಆನ್ ಪ್ಯಾಸಿವ್ ಅನ್ನೋದು ನಮ್ಮದೊಂದು ಪ್ರವೃತ್ತಿ, ನಮ್ಮ ಕೆಲಸದ ನಡುವಿನಲ್ಲಿ ನಾವು ಒಂದನ್ನು ಮಾಡ್ತಾ ಇದ್ದೇವೆ. ಮತ್ತು ಕೆಲವರಿಗೆಲ್ಲ ಆನ್ ಪ್ಯಾಸಿವ್ ಬಗ್ಗೆ ಕ್ಲಿಯರಾಗಿ ತಿಳಿದಿಲ್ಲ. ಅಂಥವರಿಗೆ ಸ್ವಲ್ಪ ನನ್ನ ಸರ್ವಿಸ್, ಅಂದರೆ ನಾನು ಎಲ್ಲವನ್ನು ತಿಳ್ಕೊಂಡಿದ್ದೇನೆ ಅಂತ ಹೇಳ್ತಾ ಇಲ್ಲ, ನನಗೆ ತಿಳಿದದ್ದನ್ನು ಆನ್ ಪ್ಯಾಸಿವ್ ಬಗ್ಗೆ ನಾನು ನಮ್ಮ ಸಬ್ಸ್ಕ್ರೈಬರ್ ಒಟ್ಟಿಗೆ, ನಮ್ಮ ವ್ಯೂವರ್ ಒಟ್ಟಿಗೆ ನಾನು ಹಂಚ್ತಾ ಇದ್ದೇನೆ ಅಷ್ಟೇ, ಮತ್ತು ಬೇರೇನಿಲ್ಲ. ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ತುಂಬ ಇದೆ ಆನ್ ಪ್ಯಾಸಿವ್ ಬಗ್ಗೆ. ನಮಗೆ ಅದರದ್ದು 5% ಕೂಡ ಕ್ಲಿಯರಾಗಿ ನಮಗೆ ತಿಳಿದಿಲ್ಲ. ನಮಗೆ ತಿಳಿದದ್ದನ್ನು ನಾವು ಸತ್ಯವಾದ ವಿಷಯವನ್ನು ಮಾತ್ರ ನಮಗೆ ಹೇಳ್ತಾ ಇದ್ದೇವೆ. ಹಾಗೆ ಈ ಕನ್ಸ್ಟ್ರಕ್ಷನ್ ವಿಡಿಯೋ ಮಾಡುವುದಕ್ಕೆ ಯಾರು ಕೂಡ ಬೇಸರ ವ್ಯಕ್ತಪಡಿಸಬಾರ್ದು. ಯಾಕೆಂದರೆ ನಾನು ಇನ್ನೊಂದು ಚಾನಲ್ ಮಾಡಿಕೊಂಡು ಅದರಲ್ಲಿ ಕನ್ಸ್ಟ್ರಕ್ಷನ್ ಹಾಕೋ ಬದಲು ನಮ್ಮ ಆನ್ ಪ್ಯಾಸಿವ್ ಚಾನಲ್ನೊಟ್ಟಿಗೆ, ಯಾಕೆಂದರೆ ನನ್ನ ತುಂಬ ಜನ ವ್ಯೂವರ್ಸ್ ಇದ್ದಾರೆ, ತುಂಬ ಜನ ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ. ಹಾಗಾಗಿ ಒಂದೇ ವಿಡಿಯೋದಲ್ಲಿ, ಒಂದೇ ಚಾನಲಲ್ಲಿ ಇದೆಲ್ಲ ಇರಲಿ ಅಂತ ನಾನು ಹಾಕ್ತಾ ಇದ್ದೇನೆ. ಹಾಗಾಗಿ ಯಾರೂ ಕೂಡ ಬೇಸರ ಪಡಬಾರದು. ಹಾಗೆ ನನ್ನ ಕನ್ಸ್ಟ್ರಕ್ಷನ್ ವಿಡಿಯೋವನ್ನು ಕೂಡ ನೀವು ಪ್ರೋತ್ಸಾಹ ಮಾಡಬೇಕು. ನಾನು ಬೇರೆಲ್ಲ ನಮ್ಮದು ಕನ್ಸ್ಟ್ರಕ್ಷನ್ ನಡೆಯುವ ವೀಡಿಯೋನು ಕೂಡ ನಾನು ಕೆಲವೊಂದು ಸಾರಿ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅದರ ಬಗ್ಗೆ ನೀವು ಕಮೆಂಟ್ ಕೂಡ ಮಾಡಬೇಕು. ಮತ್ತು ಕೆಲವರಿಗೆಲ್ಲ ಅದೆಲ್ಲ ಕಿರಿಕಿರಿ ಅನಿಸ್ಬೋದು. ಹಾಗಾಗಿ ಯಾರು ಕೂಡ ಬೇಸರ ಮಾಡಬೇಡಿ. ಹಾಗೆ ನಮ್ಮ ಕನ್ಸ್ಟ್ರಕ್ಷನ್ನಲ್ಲಿ ಈಗ ನಡೆಯುವ ಪ್ರಾಜೆಕ್ಟ್ ಇದರ ಬಗ್ಗೆ ಎಲ್ಲ ನಾನು ನಮ್ಮ ಯಾರೆಲ್ಲ ಹೊಸದಾಗಿ ಮನೆ ಕಟ್ತಾರೆ ಅವರಿಗೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಲಿದ್ದೇನೆ. ಕನ್ಸ್ಟ್ರಕ್ಷನ್ ಮಾಡುವಾಗ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ಇಂಥವುಗಳನ್ನೆಲ್ಲ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಓಕೆ ವೀಕ್ಷಕರೇ, ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಹೋಗ್ತೇನೆ. ನಮಸ್ತೆ.